Hi friends, I am Krishna B. Shirknali, so from Uttar Karnataka. And ಇವತ್ತು ಯಾವ ಟಾಪಿಕ್ ಬಗ್ಗೆ ನಾನು ಡಿಸ್ಕಸ್ ಮಾಡೋಕೆ ಬಂದೀನಿ ಅಂತಂದ್ರೆ ಇವತ್ತು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂತ ನಾನು ಬಂದೀನಿ ನಿಮ್ಮ ಎದುರುಗಡೆ. ಸೊ ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ದಿಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಜಸ್ಟ್ ನಾನು ಏನಂತಂದ್ರೆ ಇದು ಏನು ಜಾಬ್ ಅಪರ್ಚುನಿಟಿ ಅಂತ ಹಾಕಿದ್ದೆಲ್ಲ. ಸೊ ಏನದು ಜಾಬ್ ಅಪರ್ಚುನಿಟಿ ಅಂತಂದ್ರೆ, ಸೊ ಜಸ್ಟ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಸೊ 2-3 ಮೆಂಬರ್ಸ್ ನಂಬರ್ ಕೊಟ್ಟಿದ್ದೀನಿ ನಾನು. ಸೊ ಓಕೆ, ಸೊ ರಾಜು ಆ್ಯಂಡ್ ಒನ್ ಮೋರ್ ಮಹಾಲಕ್ಷ್ಮಿ ಅಂತ ಹೇಳಿ. ಸೊ ಇಫ್ ಎನಿಬಡಿ ಸರ್ಚಿಂಗ್ ಜಾಬ್ಸ್ ಇನ್ ಬೆಂಗಳೂರು, ಓಕೆ, ಜಸ್ಟ್ SSLC ಏನೋ ಮುಗಿಸಿರ್ತೀರಿ, ಪಾಪ ಬೇರೆ ಏನೋ ಇನ್ನೂ ಮುಂದೆ ಓದಬೇಕಾಗಿರುತ್ತೆ, ಏನೋ ಕೆಲಸ ಮಾಡ್ಕೊಂಡು ಓದಬೇಕಾಗಿರುತ್ತೆ. ಇಫ್ ಯು ಆರ್ ಇನ್ ದ್ಯಾಟ್ ಪೊಸಿಷನ್, ಓಕೆ, ಆ್ಯಂಡ್ ಜಸ್ಟ್ ITI ಡಿಪ್ಲೊಮಾ ಮುಗಿಸ್ಬಿಟ್ಟು ಬೆಂಗಳೂರಲ್ಲಿ ಇರ್ತೀರಿ. ಸೊ ಜಾಬ್ ಸರ್ಚ್ ಮಾಡ್ತಿರ್ತೀರಿ. ಸೊ ಸೆಕೆಂಡ್ PUC ಮುಗಿಸಿರ್ತೀರಿ, ಓಕೆನಾ. ಡೇಯಲ್ಲಿ ಕಾಲೇಜ್ಗೆ ಹೋಗಬೇಕಾಗಿರುತ್ತೆ. ಸೊ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡಿಬಿಟ್ಟು ಡೇ ಶಿಫ್ಟಲ್ಲಿ ವರ್ಕ್ ಮಾಡಿಬಿಟ್ಟು, ಸೊ ಇಫ್ ಯು ಆರ್ ಇನ್ ದ್ಯಾಟ್ ಪೊಸಿಷನ್, ಓಕೆ, ಇಫ್ ಯು ಸರ್ಚಿಂಗ್ ಜಾಬ್ಸ್, just contact in the below I gave in description box to 2-3 numbers, okay. Contact, okay, tell my name also, they will guide you, okay. They will tell what type of jobs are there, okay. You also have to ask, okay, which are the jobs is available and how much salary, okay, what is the shift timings and all. If you okay, then you can join and work, okay. You can enjoy in the pandemic situation, corona. Me and my friend also, we also did like 1 month 2 months jobs also guys in Benglore, okay. Some so I have got this some 2-3 numbers, okay. ನಿಮಗೂ ಏನಾದರೂ ಯಾರಾದರೂ ಹುಡುಕ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಯಾವ್ದಕ್ಕೆ ನಿಮ್ಗೆ ಕೇಳಿರ್ತಾರಲ್ಲ ಒಂದೊಂದು ಸತಿ, ಇಫ್ ದೇ ಆಸ್ಕ್ ಮೀನ್ಸ್ ಜಸ್ಟ್ ರೆಫರ್ ದಿಸ್, ಓಕೆ. ಆ್ಯಂಡ್ ಇಫ್ ಯು ನಾಟ್ ಗೆಟಿಂಗ್ ಎನಿ ರೆಸ್ಪಾನ್ಸ್, just contact me, okay. Krishna, my name is Krishna, you can contact me, okay. Let's leave this topic and come to the my topic, technical part, okay. What is exception handling? ಏನ್ರಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದ್ರೆ ಏನು? ಓಕೆ, ಐ ಕೇಮ್ ವಿತ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡಿದ್ದೀವಿ, ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಅಂದರೆ ಏನೋ ಅಂತ ಡಿಸ್ಕಸ್ ಮಾಡಿದ್ದೀವಿ, ಓಕೆ. ಆ್ಯಂಡ್ ನಾ ಪ್ರೋಗ್ರಾಮೆಟಿಕಲಿ ಸಮ್ ಐ ಶೋ ಸಮ್ ಇದು ಔಟ್ಪುಟ್ಸ್ ಆ್ಯಂಡ್ ಆಲ್. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ವಾಟ್ ಈಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್? ಏನು ರೀ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದ್ರೆ ಏನು? ತಲೆಯಲ್ಲಿ ಏನು ಬರುತ್ತೆ ನಮ್ಗೆ ಐಡಿಯಾ ಫಸ್ಟು. ಸೊ ವಾಟ್ ಈಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್? ವೈ ದೇ ಇಂಟ್ರೊಡ್ಯೂಸ್ ಇನ್ ಕೋರ್ ಜಾವಾ? ಎಕ್ಸೆಪ್ಷನ್ ಈಸ್ ನಥಿಂಗ್ ಬಟ್ ಲೈಕ್ ಐ ವಿಲ್ ಗಿವ್ ರಿಯಲ್ ಟೈಮ್ ಎಕ್ಸಾಂಪಲ್ ಗೈಸ್ ಫಸ್ಟ್, ಓಕೆ. ಐ ಆಮ್ ಗೋಯಿಂಗ್ ಟು ಗಿವ್ ಅ ರಿಯಲ್ ಟೈಮ್ ಎಕ್ಸಾಂಪಲ್. ಏನು ರಿಯಲ್ ಟೈಮ್ ಎಕ್ಸಾಂಪಲ್ ಅಂತಂದರೆ, ಇವಾಗ ಎಲ್ಲರ ಮನೆಯಲ್ಲೂ ಕಾರ್ ಇರುತ್ತೆ. ಸೊ ಇರಲಿಲ್ಲ ಅಂದ್ರೂ ಜಸ್ಟ್ ಇವು ಸಾನು ಲೈಕ್ ಬಸ್ ನೋಡಿರ್ತೀರ, ಕ್ರೂಸರ್ ನೋಡಿರ್ತೀರ, ಓಕೆ, ಕಾರ್ ನೋಡಿರ್ತೀರ. ಸೊ ಕಾರ್ ಹಿಂದ್ಗಡೆ ಒಂದು ಟೈರ್ ಇರುತ್ತೆ, ಎಕ್ಸ್ಟ್ರಾ ಟೈರ್, ಎಸ್ ರೈಟ್. ಟೈರ್ ಹಿಂದ್ಗಡೆ ಇಲ್ಲ ಅಂದರೆ ಕೆಳಗಡೆ ಇರುತ್ತೆ, ಹೌದಲ್ಲ. ಸೊ ದ್ಯಾಟ್ ಈಸ್ ಓನ್ಲಿ ಎಕ್ಸೆಪ್ಷನ್ ಗೈಸ್, ನಥಿಂಗ್ ಈಸ್ ದೇರ್, ದ್ಯಾಟ್ ಈಸ್ ಓನ್ಲಿ ಎಕ್ಸೆಪ್ಷನ್. ಹೌ ಅದೇನು ಸೊ ಸಪೋಸ್ ಟೇಕ್ ಎಕ್ಸಾಂಪಲ್, ಇಫ್ ವಿ ಆರ್ ಮೂವಿಂಗ್ ಫ್ರಮ್ ಬೆಂಗಳೂರು ಟು somewhere Delhi, okay, we are moving from Benglore to Delhi. Middle of the road if get problem, okay, tire get punctured, ಏನಾದರೂ ಟೈರ್ ಪಂಚರ್ ಐತ್ರಿ ನಾವು ಬೈಕಿದು. ಸೊ ನಮಗೆ ಗೊತ್ತಿಲ್ಲ ಅದು ಆಗುತ್ತೋ ಬಿಡುತ್ತೋ ಅಂತ ಗೊತ್ತಿಲ್ಲ, ಬಟ್ ವಿ ಆರ್ ಟ್ರಾವೆಲಿಂಗ್, ಎಸ್ ರೈಟ್. ಇಫ್ ಟೈರ್ ಗೆಟ್ ಪಂಕ್ಚರ್ಡ್, ಆ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೆ ರೀ? ಮಿಡಲ್ ಆಫ್ ದ ರೋಡ್ ಎನಿ ಮೆಕ್ಯಾನಿಕಲ್ ವಿಲ್ ಕಮ್? ನೋ ಬಡಿ ವಿಲ್ ಕಮ್ ದೇರ್. ದೆನ್ ವಾಟ್ ಯು ಹ್ಯಾವ್ ಟು ಡೂ? So that extra tire is though you will replace and you will move, yes right. So that is only exception guys, okay. ಎಕ್ಸೆಪ್ಷನ್ ಅಂದರೆ ಏನು ಭಾಳ ಏನು ದೊಡ್ಡದು ಹಿಂಗೆ ಅದೇನೇ ಇಲ್ಲರಿ. ಎಕ್ಸೆಪ್ಷನ್ ಅಂದ್ರೆ ಅದೇ ಟಯರ್. ನಿಮಗೆ ಎಕ್ಸೆಪ್ಷನ್ ಅಂತಂದ್ರೆ ತಲೆಗೆ ಏನು ಬರಬೇಕು? ಟಯರ್. ಇಫ್ ದೇ ಗೆಟ್ ಪಂಚರ್ ದೆನ್ ಯು ಕ್ಯಾನ್ ರಿಪ್ಲೇಸ್ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಕಂಟಿನ್ಯೂಯಿಂಗ್ ಜರ್ನಿ ಅಂತ ಹೇಳಿ, ಓಕೆನಾ. ಸೊ ಹೆಂಗೆ, ಸೊ ಇನ್ನೊಂದು ಎಕ್ಸಾಂಪಲ್ ರಿಯಲ್ ಟೈಮ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಕಾಲೇಜಸ್ ಡ್ಯೂರಿಂಗ್ ಮಳೆಗಾಲದೊಳಗೆ ನಾವು ಕಾಲೇಜ್ಗೆ ಹೋಗ್ತಿರ್ತೀವಿ, ಹೌದಲ್ಲ. ಸೊ ಮಳೆಗಾಲದಾಗ ಕಾಲೇಜ್ಗೆ ಹೋಗ್ತಿರ್ತೀವಿ, ಮಳೆ ಬರ್ತದಂತ ನಮ್ಗೆ ಗೊತ್ತಿಲ್ಲ, ಹೌದಲ್ಲ. ಸೊ ಜಸ್ಟ್ ಹೋಗಿ ಬರ್ತೀವಿ. ಸೊ ಇಫ್ ಮಳೆ ಬಂತು ಅಂದ್ರೆ ಏನು ಮಾಡ್ತೀವಿ? ಸೊ ನಾವು ಛತ್ರಿ ಒಯ್ದಿರ್ತೀವಿ, ಅಂಬ್ರೆಲಾ, ಓಕೆನಾ. ಇಫ್ ಸಪೋಸ್ ಮಳೆ ಬಂತು ಅಂದರೆ ದ್ಯಾಟ್ ಈಸ್ ಆಲ್ಸೋ ಎಕ್ಸೆಪ್ಷನ್ ಗೈಸ್, ಓಕೆ. ಅಂದ್ರೇನು ಇಲ್ಲಿ ಎಕ್ಸೆಪ್ಷನ್ ಅಂದರೆ ನಾನು ಇಲ್ಲಿ ಹೇಳ್ತೀನಿ ನೋಡಿ, ಡೆಫಿನಿಷನ್, ಸಿ ದ ಡೆಫಿನಿಷನ್. ವಾಟ್ ಈಸ್ ಎಕ್ಸೆಪ್ಷನ್? If unwanted or unexpected event that disturb the normal flow of the program. ಈಗ ಟೆಕ್ನಿಕಲ್ ಪಾರ್ಟ್ ಬರಾಕತ್ತೀನಿ, ರಿಯಲ್ ಟೈಮ್ ಎಕ್ಸಾಂಪಲ್ ಬಿಟ್ಟು ಹಾಕ್ರಿ. ಇಫ್ ಅನ್ವಾಂಟೆಡ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ದ್ಯಾಟ್ ಡಿಸ್ಟರ್ಬ್ ದ ನಾರ್ಮಲ್ ಫ್ಲೋ ಆಫ್ ದಿ ಪ್ರೋಗ್ರಾಮ್ ಅಂತಂದರೆ,
ಸುಮ್ಮನೆ ಹೋಗ್ತಾ ಇರೋ ಕಾರ್ಗೆ ಬೆಂಗಳೂರು ಟು ಡೆಲ್ಲಿ ವಿ ಆರ್ ಮೂವಿಂಗ್, ಟೈರ್ ಗೆಟ್ ಪಂಕ್ಚರ್. ನಾವು ಅದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ಓಕೆ, ಅನ್ವಾಂಟೆಡ್, ಅದು ಬೇಕಾಗಿತ್ತು, ಅದು ಬ್ಯಾಡ್, ನಮಗೆ ಬ್ಯಾಡ್ ಆಗಿದ್ದದು. ಅನ್ಎಕ್ಸ್ಪೆಕ್ಟೆಡ್, ನಾವು ಎಕ್ಸ್ಪೆಕ್ಟೇ ಮಾಡಲಾರ್ದು ಆಗಿಬಿಡ್ತು. ಸೊ that extra tire is that is the one of the option, and that is only not to replace the problem, guys. Okay, just that is also one of the options. So that in the program exception is also like that. If unwanted, unexpected event that disturb the normal flow of the program, this you can write this definition also. Just take this definition. Otherwise you can take like exception are generated due to faulty input from the user. Due to faulty input from the user ಅಂದ್ರೆ ಹೆಂಗ್ರಿ? So 5 divided by 0 can't divide, no, from 0 you cannot divide, right? So 5 by 0 ಅಂತ ನಾನು ಕೊಟ್ಟರೆ, ಸೊ 0 ನಾನು ಕೊಟ್ಟಿರ್ತೀನಿ. ಸೊ ಫಾಲ್ಟಿ ಇನ್ಪುಟ್ ಫ್ರಮ್ ದ ಯೂಸರ್, ನಾನೇ ಯೂಸರ್ ಅದು, ಹೌದಲ್ಲ. 0 ಕೊಟ್ಟ ನಂತರ ಅದು ನನ್ನ ಕಡೆನೇ ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ faulty input from the user. Okay, and here graceful termination of the program. ಏನು graceful termination of the program ಅಂತಂದರೆ, so if tire get puncture middle of the road, extra tire will replace, no, to find alternating way to continue rest of the program normally. To find alternating way to continue rest of the program normally is called graceful termination of the program. Okay, ಹಂಗಂತಂದ್ರೆ ಸೊ ಬೆಂಗಳೂರು ಟು ಡೆಲ್ಲಿ ಮೂವ್ ಆಗತ್ತೆ ನಾವು. ಓಕೆ, ವಿ ಆರ್ ಮೂವಿಂಗ್ ಫ್ರಮ್ ಬೆಂಗಳೂರು ಟು ಡೆಲ್ಲಿ. ಎಸ್, ಸೊ ಮಿಡಲ್ ಆಫ್ ದಿ ರೋಡ್ ಟೈರ್ ಗೆಟ್ ಪಂಕ್ಚರ್ಡ್. ಸೊ ಆ ಥರ ಇಲ್ಲಿ ಎಕ್ಸೆಪ್ಷನ್ ಏನಾದರೂ ರೈಸ್ ಆದರೆ ಪ್ರೋಗ್ರಾಮಲ್ಲಿ ಮಿಡಲು, ಸೊ ಇಲ್ಲಿ ಯಾವುದು ಎಕ್ಸ್ಟ್ರಾ ಟೈರು, ಟ್ರೈ ಕ್ಯಾಚ್ ಬ್ಲಾಕ್, ಯೂಸಿಂಗ್ ಟ್ರೈ ಕ್ಯಾಚ್ ಬ್ಲಾಕ್ ವಿಲ್ ಬಿ ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಗೈಸ್. ದಿಸ್ ಈಸ್ ಓನ್ಲಿ ವಾಟ್ ಎಕ್ಸೆಪ್ಷನ್ ರಿಯಲಿ ಮ್ಯಾಟರ್ಸ್. ಓಕೆ, ಇದು ಎಕ್ಸ್ಪೆಕ್ಟ್ಸ್ಲಿ ನಾವು ಮಾಡ್ತಾ ಇರೋದು ಉತ್ತರ ಕರ್ನಾಟಕ ಜನಕ್ಕೆ ಹೆಲ್ಪ್ ಆಗಲಿ, ತಿಳ್ಕೊಳ್ಳಿ. ಹಾರ್ಟಿಗೆ ಟಚ್ ಆಗ್ಬೇಕ್ರಿ ನಿಮ್ಮದು ಡೆಫಿನಿಷನ್ ನಾವು ತಿಳ್ಕೊಂಡಿದ್ದು, ಹೌದಲ್ರಿ. ಸೊ ಇನ್ ಡೆಪ್ತ್ ಯು ಹ್ಯಾವ್ ಟು ಬಿ ಸ್ಟಡಿ. ಓಕೆ, ಆ್ಯಂಡ್ ಇನ್ ಎಕ್ಸೆಪ್ಷನ್ 2 types are there. So first one is a checked exception and unchecked exception. Okay, what is checked exception? ನೋಡ್ರಿ ಇಲ್ಲಿ ಡೆಫಿನಿಷನು. What is checked exception? The exception checked by the compiler for the smooth execution of the program is called as a exception. ಇದು checked exception. Okay, some example I gave, file not found exception, IO exception. ಓಕೆ, ನೀವು ಪ್ರೋಗ್ರಾಮ್ ಬರ್ತಿರ್ಬೇಕಾದ್ರೆ ಈ ಫೈಲ್ ಅಂತ ಹೇಳಿ ಲಿಂಕ್ ಕೊಟ್ಟಿರ್ತೀರಿ, ಬಟ್ ಆ ಫೈಲೇ ಇರೋದಂಗಿಲ್ಲ ಅಲ್ಲಿ. ಸೊ ಎರರ್ ಏನು ತೋರಿಸುತ್ತೆ, ಫೈಲ್ ನಾಟ್ ಫೌಂಡ್ ಎಕ್ಸೆಪ್ಷನ್. ದಿಸ್ ಇಸ್ ಚೆಕ್ಡ್ ಎಕ್ಸೆಪ್ಷನ್. ಓಕೆ, ಕಂಪೈಲ್ ಪ್ರೋಗ್ರಾಮ್ ಮಾಡ್ತಿರಲ್ಲ, ಸೊ ಅವಾಗೆ ತೋರಿಸಿಬಿಡುತ್ತೆ ನಿಮಗೆ. ಅದಕ್ಕೆ ಅದಕ್ಕೆ ಚೆಕ್ಡ್ ಎಕ್ಸೆಪ್ಷನ್ ಅಂತ ಕರೆದಿದ್ದಾರೆ. ಸೊ ಇನ್ ದಿಸ್ ದೇರ್ ಆರ್ 2 types. One is a partial checked exception, another one is a fully checked exception. Okay, the second one, come to the second one, unchecked exception. Compile will not going to check any exception. These type of exception are called as a unchecked exception. Example, arithmetic exception I gave, no, just for example, 5 divided by 0 can't divide to the 5, no, so you will get a arithmetic exception. This is unchecked exception. This in the compile time you will not get this. Okay, and one more is null pointer exception, guys. Okay, these are in checked exception. Exception ಅಲ್ಲಿ 2 types ಇದೆ. ಒಂದು ಚೆಕ್ಡ್ ಎಕ್ಸೆಪ್ಷನ್, ಅನದರ್ ಒನ್ ಇದು ಅನ್ಚೆಕ್ಡ್ ಎಕ್ಸೆಪ್ಷನ್. ಓಕೆ, ಜಸ್ಟ್ ನೋಟ್ ದಿಸ್, ನೋಟ್. ಈಸಿ ಕಾನ್ಸೆಪ್ಟ್ ಇದೆ, ಸೊ ಬೇಗ ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಂಡು ಹೋಗಬೇಕು. ಸೊ ನಾನು ಇದು ಆ್ಯಕ್ಚುಲಿ ಮಾಡ್ತಾ ಇರೋದು ಉತ್ತರ ಕರ್ನಾಟಕ ಜನಕ್ಕೆ ಹೆಲ್ಪ್ ಆಗಲಿ ಅಂತೇಳಿ ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಎಲ್ಲ ಇದೆ. ಸ್ಟ್ರಿಂಗ್ ಹ್ಯಾಂಡ್ಲಿಂಗು, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗು. ನನಗೆ ಎಸ್ಪೆಷಲಿ ಯಾವ್ದಾರ ನಮ್ಮದು ಉತ್ತರ ಕರ್ನಾಟಕ ಜನಕ್ಕೆ ಬರ್ಬೇಕ್ರಿ, ಬಾಗಲಕೋಟೆ, ಬಿಜಾಪುರ, ಆ ಕಡೆ ಹುಬ್ಳಿ, ಧಾರವಾಡ, ಗದಗ, ಬೆಳಗಾಂ, ಅವರಿಂದ ನನಗೆ ಸಬ್ಸ್ಕ್ರೈಬ್ ಬರಬೇಕು, ಲೈಕ್, ಶೇರ್, ಕಮೆಂಟ ಬೀಳಬೇಕು. ಸೊ ದಟ್ ಐ ವಿಲ್ ಐ ವಿಲ್ ಕಮ್ ಅಪ್ ವಿತ್ ಮೋರ್ ಎಕ್ಸಾಂಪಲ್ಸ್ ಆ್ಯಂಡ್ ರಿಯಲ್ ಟೈಮ್ ಎಕ್ಸಾಂಪಲ್ಸ್. ಪ್ರೋಗ್ರಾಮೆಟಿಕಲಿ ಐ ವಿಲ್ ಗಿವ್ ಎಕ್ಸಾಂಪಲ್ಸ್. ಓಕೆ, ಸೊ ಅವ್ರಿಗೆ ಹೋಗಿ ಟಚ್ ಆಗಲಿ ಅಂತೇಳಿ ನಾನು ಇದು ಮಾಡ್ತಾರೆ. ಓಕೆ, ಟೇಕ್ ದಿಸ್ ನೋಟ್ಸ್, checked exception and unchecked exception. Okay, this is just theory. In the next video I will explain with program, guys. Okay, and in the exception some I will be going to explaining you index weight. So see, this is exception handling in Java. This is the index I create. So explanation. Okay, explanation I explain with a real time example and various combination of a try catch block.
and finally blocks, and difference between exception and errors, and exception hierarchy in Java, difference between finalize method, throw keyword in Java, throws keyword in Java. These are last two concept in exception handling. ಓಕೆ, ಜಸ್ಟ್ ನಾ ಏನು ಮಾಡ್ತೀನಿ ಈಗ ಫಸ್ಟ್ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ. ಓಕೆನಾ? ಟೇಕ್ ದಿಸ್ ಒನ್. I hope you took this one. So I'll be explaining you, just a minute. Okay. Please be careful here. If the middle of the road, if tire get punctured, okay, ಈ ಎಕ್ಸಾಂಪಲ್ ತೊಗೊಂಡಿದ್ದೆ ನಾನು. ಇಲ್ಲಿ ಆರ್ ಟಿ ಎಸ್ ಅಂತ ಇದೆ. ಏನು ಆರ್ ಟಿ ಎಸ್ ಅಂದರೆ ಏನು? ವಾಟ್ ಈಸ್ ಆರ್ ಟಿ ಎಸ್? ಆರ್ ಟಿ ಎಸ್ ಈಸ್ ನಥಿಂಗ್ ಬಟ್ ಎ ರನ್ ಟೈಮ್ ಸಿಸ್ಟಮ್. ಓಕೆ, ಇಫ್ ಆ್ಯನ್ ಎಕ್ಸೆಪ್ಷನ್ ಕೇಮ್ ದೆನ್ ಎಕ್ಸೆಪ್ಷನ್ ಆಬ್ಜೆಕ್ಟ್ ಈಸ್ ಕ್ರಿಯೇಟೆಡ್. ಏನಾದರೂ ಪ್ರೋಗ್ರಾಮಲ್ಲಿ ಎಕ್ಸೆಪ್ಷನ್ ಬಂದರೆ that exception object is created. Okay, that created exception object is give to the RTS. What is RTS? Runtime system. Okay, what runtime system will do? Runtime system will check through user default exception handling, UDEH, user default exception handling. ಏನು ಮಾಡ್ತೀವಿ ಯೂಸರ್ ಡಿಫಾಲ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗು? It returns the program in the normal termination of the program. Just I wrote no this here. Then it result in normal termination of the program. Okay, just normally terminate agutte if it is present, exception is present in user default exception handling, guys. Okay, if not present in user default exception handling, it will come and it will check through DEH, default exception handling. What default exception handling will do, I wrote here. Okay, then it result in abnormal termination of the program. Okay, abnormal termination of the program. And default exception handling ಇದು ಏನು ಮಾಡುತ್ತಂದ್ರೆ it will print name of the exception, description of the exception, location of the exception. These three things it will print, guys. Default exception handling. Okay, ಈಗ ಒಂದು ಐಡಿಯಾ ಬರ್ತಲ್ಲ ತಿಳಿತಿಲ್ಲ. ಇನ್ ಇಫ್ ಎಕ್ಸೆಪ್ಷನ್ ಗೆಟ್ ಅರೈಸ್ಡ್ ಆ್ಯಂಡ್ ಇದು ಆಬ್ಜೆಕ್ಟ್ ಈಸ್ ಕ್ರಿಯೇಟ್ ಆ್ಯಂಡ್ ದ್ಯಾಟ್ ಆಬ್ಜೆಕ್ಟ್ ವಿಲ್ ಗಿವ್ ಟು ದ ರನ್ ಟೈಮ್ ಸಿಸ್ಟಮ್, or what run time system will do, it will check through the user default exception handling and default exception handling. What user default exception handling? User default exception handling ಅಂದ್ರೆ ಏನು ರೀ? ಜಸ್ಟ್ ನಾವು ಯೂಸರಿಂದ ಏನಾದರೂ ತಪ್ಪಾಯಿದ್ರೆ ಇನ್ಪುಟ್, ಇಫ್ ಐ ಸಪೋಸ್ ನ್ಯೂಮಿನೇಟರ್ 5 ಬರ್ದು ಡಿನಾಮಿನೇಟರ್ 0 ಬರ್ದ್ರು ನಂದಿಂದ ರಾಂಗಲ್ಲ. ಸೊ ದೆನ್ ಇಟ್ ರಿಸಲ್ಟ್ ಇನ್ ನಾರ್ಮಲ್ ಟರ್ಮಿನೇಷನ್ ಆಫ್ ದಿ ಪ್ರೋಗ್ರಾಮ್. ನಾನು ಸೀದಾ ಮಾಡ್ಬೇಕು 5/2 ಅಂತ ಬರ್ಕೋಬೇಕು, ಹೌದಲ್ಲ? ಸೊ ಇನ್ ಡಿಫಾಲ್ಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗಲ್ಲಿ ಏನಾಗುತ್ತೆ, ಪ್ರೋಗ್ರಾಮಲ್ಲಿ ನಾನು ಏನಾದರೂ ರಾಂಗ್ ಬರೆದುಬಿಟ್ಟಿನಿ. ಓಕೆ, ಸೊ ಇಂಟ್ A = 5 ಬರೋದ್ರೆ ಕ್ಯಾರ್ A = 5 ಬರೆದುಬಿಟ್ಟಿರ್ತೀನಿ. ದೆನ್ ಇಟ್ ರಿಸಲ್ಟ್ ಇನ್ ದ ನಾರ್ಮಲ್ ಟರ್ಮಿನೇಷನ್ ಆಫ್ ದಿ ಪ್ರೋಗ್ರಾಮ್. ಆ್ಯಂಡ್ this default exception handling will do what it will do, it will print that name of the exception, description of the exception, location of the exception. These three things it will going to display, guys. Just take this diagram and what I have accept, no, just after taking this diagram, just write explanation and what I explain, no, in one words, that only you have to write below this time. Just take ನಮ್ಮ ಹುಡುಗರು ಎಚ್ಚರಿರ್ಬೇಕ್ರಿ. ಲೈಕ, ಶೇರ, ಕಮೆಂಟ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ದ್ಯಾಟ್ ಯು ವಿಲ್ ಗೆಟ್ ಅ ನೋಟಿಫಿಕೇಶನ್ ಇಫ್ ಐ ಅಪ್ಲೋಡ್ ಎನಿ ವಿಡಿಯೋಸ್. ಐ ಹೋಪ್ ಯು ಸಬ್ಸ್ಕ್ರೈಬ್. ಓಕೆ, ನಮ್ಮ ಜನ ಇನ್ನೂ ಎಲ್ಲೈತೆ ನಮ್ಗೆ ಎದ್ದೇ ಇಲ್ಲ ಇನ್ನೂ ನಮ್ಮದು ಉತ್ತರ ಕರ್ನಾಟಕ ಭಾಗದ ಜನ. ಯಾವ ಕಮೆಂಟು, ಲೈಕು, ಶೇರು ಏನೂ ಬಂದಿಲ್ಲ. ಸೊ ಇನ್ನೂ ವಿಡಿಯೋ ಹೋಗಿ ಏನೂ ಟಚ್ ಆಗಿಲ್ಲ ಅವರಿಗೆ. ಓಕೆ, ಆಲ್ಮೋಸ್ಟ್ ನಾನು ಕನ್ನಡದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ, ಯಾಕಂದರೆ ನಾನು ಮೇನ್ ಪರ್ಪಸ್, ಮೈ ಇಂಟೆನ್ಷನ್ ಇಸ್ ಟು ಡೂಯಿಂಗ್ ದಿಸ್ ವಿಡಿಯೋ ಇಸ್ ಫಾರ್ ಉತ್ತರ ಕರ್ನಾಟಕ ಪೀಪಲ್ಸ್. ಓಕೆ, ಯಾರು ನಮ್ಮಂಗೆ ಬಂದಿರ್ತಾರಲ್ಲ ಬೆಂಗಳೂರಿಗೆ. ಸೊ ದಿಸ್ ಈಸ್ ಇಂಟ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಆಫ್ ದಿ exception handling, guys. So in the next video I am coming with problem. Okay, I will be explaining one program. For that program, how to use exception to overcome that. ಒಂದು ಪ್ರೋಗ್ರಾಮ್ ಕೊಟ್ಟಿರ್ತೀನಿ. ಸೊ ಅದು ಪ್ರಾಬ್ಲಮ್ ಆಗಿರುತ್ತೆ. ಓಕೆನಾ, ಅದನ್ನು ಆ ಪ್ರಾಬ್ಲಮ್ಮ ಸಾಲ್ವ್ ಮಾಡಿರ್ತೀನಿ. ಏನು ಆ ಸಾಲ್ವ್ ಹೆಂಗೆ ಮಾಡ್ತೀನಿ ನಾನು,
ಎಕ್ಸೆಪ್ಷನ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ. ಓಕೆ, ಅಂದರೆ ಯಾವ ಥರ ಓವರ್ಕಮ್ ಮಾಡಬೇಕು, ಈ ಎಕ್ಸೆಪ್ಷನಿಂದ ಯಾವ ಥರ ಮಾಡ್ತೀವಿ ಅನ್ನೋದು ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ. ಆ್ಯಂಡ್ ಚೆಕ್ಡ್ ಎಕ್ಸೆಪ್ಷನ್ ಆ್ಯಂಡ್ ಅನ್ಚೆಕ್ಡ್ ಎಕ್ಸೆಪ್ಷನ್ ಜಸ್ಟ್ ಐ ಎಕ್ಸ್ಪ್ಲೇನ್. ಓಕೆ, ಐ ಆಮ್ ಗೋಯಿಂಗ್ ಟು ಗಿವ್ ಅ ಎಕ್ಸಾಂಪಲ್ ಫಾರ್ ದಟ್ ಆಲ್ಸೋ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಅಪ್ ಟು ನೆಕ್ಸ್ಟ್ ವಿಡಿಯೋ ಯು ಗೈಸ್ ಬಿ ಕೇರ್ಫುಲ್ ಆ್ಯಂಡ್ ಬಿ ಹೆಲ್ದಿ, ಬಿ ಹ್ಯಾಪಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಮತ್ತು ಲೈಕು ಶೇರು ಕಮೆಂಟು ಬೀಳಬೇಕು ನಮ್ಮ ಉತ್ತರ ಕನ್ನಡ ಮಂದಿಯಲ್ಲಿ. ಸೊ ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಬೈ ಬಾಯ್, ಥ್ಯಾಂಕ್ ಯು.